ಯಾರು ಅನ್ನೋದು ಗೊತ್ತಾಗಬೇಕು ಅಂದರೆ ನೀವೆಲ್ಲರೂ ಜುಲೈ 19ನೇ ತಾರೀಕು ಚಿತ್ರಮಂದಿರಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ಹೋಗಲೇಬೇಕು. ನಮ್ಮ ನಾಟ್ ಔಟ್ ಸಿನಿಮಾದಲ್ಲಿ ನಮ್ಮ ಹೀರೋ ಅಜಯ್ ಪೃಥ್ವಿ ಅವರು ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಹೀರೋಯಿನ್ ರಚನಾ ಇಂದರ್ ಅವರು ಕ್ಯೂಟ್ ನರ್ಸಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ಬರ ಜೊತೆಗೆ ನಮ್ಮ ಕಾಕ್ರೋಚ್ ಸುಧೀರ್ ಸರ್ ಹಾಗೂ ರವಿಶಂಕರ್ ಸರ್. ಈ 4 ಜನರ ಸುತ್ತ ನಡೆಯುವಂತಹ ಒಂದು ವಿಭಿನ್ನವಾದ ಕಥಾಹಂದರ, ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಗಂಭೀರವಾದಂತಹ ವಿಷಯಗಳನ್ನು ಒಂದು ಡಾರ್ಕ್ ಹ್ಯೂಮರ್ ಮೂಲಕ ನಿಮ್ಮ ಮುಂದೆ ತೆರೆದಿರುವಂತಹ ಪ್ರಯತ್ನವೇ ನಮ್ಮ ಹೆಮ್ಮೆಯ ನಾಟ್ ಔಟ್ ಸಿನಿಮಾ. ಮತ್ತು ಅದೇ ಜೀವ, ಅದೇ ಜೀವನ, ಆ ಜೀವವನ್ನು ಉಳಿಸ್ಬೇಕು ಅಂತೇಳಿ ಎಲ್ಲಿ ಏನಾದರೂ ಪರವಾಗಿಲ್ಲ ಅಂಥೇಳಿ ತುಂಬ ಸ್ಪೀಡಾಗಿ ಅವರನ್ನು ಆಸ್ಪತ್ರೆಗೆ ತಲುಪಿಸ್ತಾ ಇರ್ತೀರಾ. ಇವತ್ತು ನಿಮಗೋಸ್ಕರ ಒಂದು ವೇದಿಕೆಯಲ್ಲಿ ಇಷ್ಟು ಜನರ ಮುಂದೆ ನಮಗೆ ಹೆಮ್ಮೆ, ನೀವು ಇಲ್ಲಿಗೆ ಬಂದಿರೋದು ನಮ್ಮ ಸೌಭಾಗ್ಯ. ಹೇಗೆ ಅನ್ನಿಸ್ತಾ ಇದೆ, ಹೇಗಿದೆ? 32 ವಿಶೇಷ ಕೇಸ್ಗಳನ್ನು ಕೂಡ ನೀವು ಅಷ್ಟೇ ಪ್ರೀತಿಯಿಂದ ನಿಭಾಯಿಸಿದ್ದೀರಾ. ನಿಮ್ಮ ಜರ್ನಿ ಬಗ್ಗೆ ಒಂದು ಪುಟ್ಟದಾಗಿ ಹೇಳೋದಾದ್ರೆ. ವಯಸ್ಸಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಮೊದಲನೇದಾಗಿ ನಾಕ್ಔಟ್ ಎಂಬ ಈ ಸಿನಿಮಾದಲ್ಲಿ ನಮ್ಮ ವೃತ್ತಿಗೆ ಒಂದು ಗೌರವ ಬರುವಂತಹ ಒಂದು ನಮಗೆ ಹೆಮ್ಮೆ ಆಗಿದೆ. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಸಿನಿಮಾಗಳು ಬರ್ತವೆ, ಆದರೂ ಆಂಬ್ಯುಲೆನ್ಸ್ಗೆ ನಮ್ಮ ಒಂದು ವೃತ್ತಿಯ ಮೆಡಿಕಲ್ ಫೀಲ್ಡ್ ಅಂತ ಒಂದು ಸಿನಿಮಾ ಬಂದಿರೋದು ಮೊದಲನೇ ಸಂದರ್ಭ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮನ್ನು ಕರೆದು ಈ ಒಂದು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಾನು ತುಂಬಾ ಕಷ್ಟಪಟ್ಟು ಮೇಲೆ ಬಂದವನು. ಯಾಕಂದ್ರೆ ಇಂಥ ಒಂದು ವೇದಿಕೆಯಲ್ಲಿ ನನ್ನ ಲೈಫಲ್ಲಿ ಕೂಡ ನಾನು ಹತ್ತಲಿಲ್ಲ. ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಆದರೂ ಕೂಡ ಕಾರ್ಯಕ್ರಮವನ್ನು ನೋಡಿ ಬರುವುದಲ್ಲದೆ ನಮ್ಗೆ ಇಂಥ ಒಂದು ಚಾನ್ಸ್ ಯಾರು ಕೂಡ ಮಾಡಿಕೊಡಲ್ಲ. ಇದು ಮೊದಲನೇದಾಗಿ ನಮ್ಮ ಪೃಥ್ವಿ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ವಿಜಯನಗರ ಕಿಟ್ಟಿ ಸರ್ ಅವರಿಗೂ ಕೂಡ, ಅದೇ ರೀತಿ ಇದರಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ. ನಮ್ಮ ಆಂಬ್ಯುಲೆನ್ಸ್ ಟೀಮಿನ ಮೂಲಕ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಸಿನಿಮಾ ಎಲ್ಲರೂ ಕೂಡ 19ನೇ ತಾರೀಕು ರಿಲೀಸ್ ಆಗುತ್ತೆ. ನಾವೆಲ್ಲರೂ ಕೂಡ ಹೋಗಿ ನಮ್ಮ ನಿಮಗೆ ಸಪೋರ್ಟ್ ಯಾವತ್ತೂ ಕೂಡ ಇರುತ್ತೆ. ನಮ್ಮ ತಂಡದ ಎಲ್ಲ ಆಂಬ್ಯುಲೆನ್ಸ್ ಇಡೀ ಕರ್ನಾಟಕದ ಸಪೋರ್ಟ್ ನಿಮ್ಮ ಮುಂದೆ ಇರುತ್ತೆ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಈ ಒಂದು ಸಿನಿಮಾ ನೋಡಿ, ಇದರಲ್ಲಿ ನಾವು ಸಿನಿಮಾವನ್ನು ನೋಡಲಿಲ್ಲ, ಇನ್ನು 19ನೇ ತಾರೀಕಿಗೆ ನೋಡ್ಬೇಕಾಗತ್ತೆ. ಯಾವ ರೀತಿ ಮಾಡಿದ್ದೀರ ಅಂತ ನಮಗೂ ಕೂಡ ನಮ್ಮ ಈ ಒಂದು ನಾಕ್ಔಟ್ ಸಿನಿಮಾದಲ್ಲಿ ನಮಗೂ ಕೂಡ ಹೆಮ್ಮೆ ಪಡುವಂತ ವಿಷಯ. ನೀವು ಕೂಡ ನಮಗೆ ಸಪೋರ್ಟ್ ಅನ್ನು ನೀವು ಕೊಡ್ತಾ ಇದ್ದೀರಾ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಕೊಡಬೇಕು. ಅವರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಆಗಿ ನಾವು ನಿಂತಿರೋ. ನೋಡಿ, ನಾನು ಮಂಗಳೂರಿಂದ ಫಸ್ಟ್ ಟೋಟಲ್ 32 ಕೇಸನ್ನು ನಾನು ಮಾಡಿದ್ದೇನೆ ಆಲ್ರೆಡಿ. ಇಷ್ಟರವರೆಗೂ ಕೂಡ ಯಾವುದು ಕೂಡ ಡೆತ್ ಆಗಿಲ್ಲ. ನಾನು ಶಿಫ್ಟ್ ಮಾಡಿದಂತ ಕೇಸು ಎಲ್ಲವೂ ಕೂಡ 32 ಕೇಸ್ ಕೂಡ ಸಕ್ಸಸ್ಫುಲ್ ಆಗಿದೆ. ಒಂದು ಆಂಬ್ಯುಲೆನ್ಸ್ ಚಾಲಕ ಅಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಎಲ್ಲ ಒಂದು ನಮ್ಮ ಜೀವದ ಅಂಗನ್ನು ತೊರೆದು ಇನ್ನೊಬ್ಬರ ಜೀವವನ್ನು ಉಳಿಸುವವನೇ ನಿಜವಾದ ಆಂಬ್ಯುಲೆನ್ಸ್ ಚಾಲಕ. ಆಂಬ್ಯುಲೆನ್ಸ್ ಚಾಲಕ ಅಂದ್ರೆ ಆಂಬ್ಯುಲೆನ್ಸ್ ಜೀವವನ್ನು ಉಳಿಸುವವನು ಮಾತ್ರ, ಜೀವವನ್ನು ತೆಗೆಯುವವನು ಆಂಬ್ಯುಲೆನ್ಸ್ ಚಾಲಕ ಅಲ್ಲ. ಯಾಕಂದ್ರೆ ನೋಡಿ, ಮಂಗಳೂರಿಂದ ಫಾದರ್ ಮಲ್ಲರ್ ಹಾಸ್ಪಿಟಲ್ ಬೆಂಗಳೂರು ಜಯದೇವ ಹಾಸ್ಪಿಟಲ್ಗೆ ಒಂದು 4-5-10 ಆಂಬ್ಯುಲೆನ್ಸ್ ಅವ್ರ ಹತ್ರ ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಯಾರು ಕೂಡ ಇದಕ್ಕೆ ಮುಂದಾಗಲಿಲ್ಲ. ಅವತ್ತಿನ ದಿನ 40 ದಿನದ ಒಂದು ಪಾಪು ಆ ಓಪನ್ ಹಾರ್ಟ್ ಸರ್ಜರಿಗೆ ಬೆಂಗಳೂರಿನ ಜಯದೇವ ಹಾಸ್ಪಿಟಲ್, ಅಲ್ಲಿ ಮಂಗಳೂರಿನಲ್ಲಿ ತುಂಬಾ ಹಾಸ್ಪಿಟಲ್ ಇದೆ, ಆದ್ರೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಮಾಡುವಂತ ಸ್ಪೆಷಾಲಿಟಿ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ಬೆಂಗಳೂರಿಗೆ ಬರಬೇಕು. ಇವರು ಏರ್ ಲಿಫ್ಟ್ ಮಾಡಕ್ಕೆ ನೋಡಿದ್ರು. ಆ ಸಂದರ್ಭದಲ್ಲಿ ಒಂದು ಬಡವರ ಫ್ಯಾಮಿಲಿ ಆಗಿರುತ್ತೆ, ಏರ್ ಲಿಫ್ಟ್ ಮಾಡಕ್ಕೆ ಇವರ ಹತ್ರ ದುಡ್ಡಿರಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಮುಂದಾಗ್ತೇವೆ, ಇದನ್ನು ನಾವು ಶಿಫ್ಟ್ ಮಾಡ್ತೇವೆ ಅಂತ ನಾನು ಬೆಂಗಳೂರಿನಿಂದ, ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದೆ, ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿ ನಿದ್ದೆಯನ್ನೆಲ್ಲ ಬದಿಗೆಟ್ಟು ಅವತ್ತು ಮಾರ್ನಿಂಗು ನಾನು 10:30ಗೆ ಶಿಫ್ಟ್ ಮಾಡಿದಂಥ ಕೇಸು ಕರೆಕ್ಟಾಗಿ ನಾವು 4 ಗಂಟೆಯಲ್ಲಿ ಬೆಂಗಳೂರಿನ ಜಯದೇವ ಹಾಸ್ಪಿಟಲ್ ಅವರಿಗೆ ನಮಗೆ ತಲುಪಿಸಲಿಕ್ಕೆ ಸಾಧ್ಯವಾಯಿತು. ಯಾವುದೇ ಒಂದು ತೊಂದರೆಗಳಿಲ್ಲದೆ ನಮಗೆ ನೆಲಮಂಗಲದವರೆಗೆ ನಮಗೆ 0 ಟ್ರಾಫಿಕ್ ಅನ್ನು ಪೊಲೀಸ್ ಇಲಾಖೆಯಿಂದ ಸಹಕಾರ ಮಾಡಿಕೊಟ್ರು. ಅವತ್ತಿನ ದಿನದಲ್ಲಿ ಸಿಎಂ ಇಂದ ಯಾವುದೋ ಒಂದು ರ್ಯಾಲಿ ನಡೀತಾ ಇತ್ತು, ಆದ ಕಾರಣ ನೆಲಮಂಗಲದಿಂದ ನಮಗೆ ಜಯದೇವ ಹಾಸ್ಪಿಟಲ್ ಅವರಿಗೆ 0 ಟ್ರಾಫಿಕ್ ಅನ್ನು ಅವರು ಮಾಡಿಕೊಟ್ಟಿರಲಿಲ್ಲ. ಅದರ ಬಗ್ಗೆಯಲ್ಲಿ ಕೂಡ ಪಬ್ಲಿಕ್ ಟಿವಿಯಲ್ಲಿ ಅವತ್ತು ಚರ್ಚೆ ಆಗಿತ್ತು. ಒಂದು ಆಂಬ್ಯುಲೆನ್ಸ್ ಬರುವ ಸಂದರ್ಭದಲ್ಲಿ ಒಂದು ಜೀವವನ್ನು ಉಳಿಸುವ ಒಂದು ಕಾರ್ಯಕ್ರಮದಲ್ಲಿ ನೀವು ಸಿಎಂ ಬರುವಂತಹ ಕಾರ್ಯಕ್ರಮಕ್ಕೆ ನೀವು ಅಲ್ಲಿ 0 ಟ್ರಾಫಿಕ್ ಕೊಡ್ತೀರಾ, ಅದೇ ರೀತಿ ಒಂದು ಜೀವವನ್ನು ಉಳಿಸುವಂತಹ ಕಾರ್ಯಕ್ಕೆ ನೀವು ಅಲ್ಲಿ 0 ಟ್ರಾಫಿಕ್ ಮಾಡಿ ಕೊಡ್ಲಿಲ್ಲ ಅಂತ ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗಿತ್ತು. ರವಿಶಂಕರ್, ಸುಧೀರ್ ಅವ್ರನ್ನು
ನೀವು ಸ್ವಲ್ಪ ಏನಾರು ಆಡ್ತಿದ್ರೆ ನಾವು ಪಟ್ಟ ಗೊತ್ತಾಗುತ್ತೆ. ನಾನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರೆ ನೀನು ಇದೆಯೋ ಅಂತ ಗೊತ್ತಾಗ್ಬಿಡ್ತೀವಿ. ಪ್ರಶಾಂತ ಮತ್ತು ಭಾಳ ಚೆನ್ನಾಗಿ ಕಾಣಿಸ್ತೀವಿ. ರಾಷ್ಟ್ರಕೂಟ ಪಿಕ್ಚರ್ಸ್ ಅಡಿಯಲ್ಲಿ ನಾಟ ಒಟ್ಟಿಗೆ 19ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಸಿನಿಮಾದ ಉದ್ದೇಶ ಏನಿದೆ ಅವರು ಟ್ರೈಲರಲ್ಲಿ ಮತ್ತು ಹಾಡುಗಳಲ್ಲಿ ಮತ್ತು ಇವರು ನಿರೂಪಣೆಯಲ್ಲಿ ನಿಮಗೆಲ್ಲ ಒಂದು ಸಣ್ಣ ಗ್ಲಿಮ್ಸ್ ಹೇಳಿದ್ದಾರೆ. ಗುಡ್ ಲಕ್ ಟು ದ ಸಿನಿಮಾ, ಒಳ್ಳೆಯದಾಗಲಿ. ಈ 2ನೇ ಸಿನಿಮಾ, ಇನ್ನೂ ಹೆಚ್ಚಿನ ಸಿನಿಮಾಗಳು ನೀವು ಪ್ರೊಡಕ್ಷನ್ ಹೌಸಿಂದ ಬರಲಿ. ಗುಡ್ ಲಕ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಖುಷಿ ತನ್ನ ಒಂದು ಸೆಂಚುರಿ ಹೊಡಿಲಿ ಅಂತ ಕೇಳ್ಕೊತೀನಿ. ಹೇಗೆ ಟ್ರಾಫಿಕ್ ಇದ್ದರೂ ಆಂಬುಲೆನ್ಸ್ ಡ್ರೈವರ್ ನುಗ್ಗಿಸ್ಕೊಂಡ್ಬರ್ತಾನೆ, ಅದೇ ರೀತಿ ನೀವು ಇಂಡಸ್ಟ್ರಿಯಲ್ಲಿ ನುಗ್ಕೊಂಬರಲಿ ಅಂತ ಹೇಳ್ತೀನಿ. ಮತ್ತು ಆಸ್ಪತ್ರೆಗೆ ಹೋದಾಗ ಪೇಷಂಟಿಗೆ ಖುಷಿಯಾಗೋ ವಿಷಯ ಒಂದೇ, ನರ್ಸು. ಸೊ ಆ ಕ್ಯಾರೆಕ್ಟರ್ ಮಾಡಿದ್ದೀರಾ. ಸೊ ನೀವು ಇಂಡಸ್ಟ್ರಿಗೆ ಖುಷಿಯಾಗಲಿ ಅಂತ ಕೇಳ್ಕೊತೀನಿ. ಜ್ವಲಂತನಿಂದ ಹೋಗ್ಬಿಟ್ಕೊಂಡಿದ್ದು. ಸೊ ನಾಟೋಡ್ ಸೆಂಚುರಿ ಹೊಡಿಲಿ ಅಂತ ಶುಭ ಹಾರೈಸ್ತೀನಿ ಡೈರೆಕ್ಟರ್ಗೆ. ಮತ್ತು ಸಲ್ಮಾನ್, ಪ್ರಶಾಂತ್, ಕಾಕ್ರ ಸುದಿಯವರು ಪ್ರತಿಯೊಬ್ಬರು ಇಂಟ್ರೆಸ್ಟಿಂಗ್ ಕಾಣಿಸ್ತೀರಾ. ಶ್ರೀನಿವಾಸನ್, ಸೊ ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಹನೀಫ್ ಸರ್ಗೆ ನಿಮ್ಮ ಕಾರ್ಯಕ್ಕೆ ನಾವು ತಲೆಬಾಗ್ತೀವಿ. ಬಟ್ ನಾವು ಯಾವಾಗಲೂ ನಿಮ್ಮ ಹಿಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಆಂಬುಲೆನ್ಸ್ ಒಳಗಡೆ ಹೋಗೋಕ್ಕೆ ಇಷ್ಟಪಡೋದು. ಸೊ ನಿಮ್ಮ ಕಾರ್ಯಕ್ಕೆ ನಾನು ಮೆಚ್ಚುಗೆ ಇರಲಿ. ಸೊ ಇಡೀ ತಂಡಕ್ಕೆ ಶುಭ ಹಾರೈಕೆಗಳು. ಅಫ್ಕೋರ್ಸ್ ಇಂಡಸ್ಟ್ರಿಗೆ ಒಂದು ಗೊತ್ತಿಲ್ಲದೆ ಟೀಮಿಂದ ಇಟ್ಬೇಕು. ಯಾವ್ದು ಎಕ್ಸ್ಪೆಕ್ಟೆಡ್ ಇರೋದಕ್ಕಿಂತ ಈ ರೀತಿ ಒಂದು ಸಿನಿಮಾ ಬಂದು ಹಿಟ್ ಕೊಟ್ಟು ಇಂಡಸ್ಟ್ರಿಗೆ ಒಂದು ಚೇತರಿಕೆ ಕೊಡಬೇಕು. ಆ ಸಿನಿಮಾ ಇದಾಗಲಿ ಅಂತ ಹೇಳ್ಕೊಂಡಿದ್ದೀನಿ. ಹಿಂದೆ ಅಂಬರೀಷ್ ಅವರ ಹೋಪ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಆ ಸಿನಿಮಾದಲ್ಲಿ ಪಾತ್ರ ಸಿಗೋದಕ್ಕೆ ಪುನಃ ಅಶ್ವಿನ್. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ. ಇದರಲ್ಲಿ ಏನಪ್ಪ ಅಂತಂದರೆ ನಾನು ಒಂದು ರವಿಶಂಕರ್ ಸರ್ ಹತ್ರ ಒಂದು ಸಂದರ್ಭದಲ್ಲಿ ಸಾಲ ತಗೊಂಡಿರ್ತೀನಿ. ಅವ್ರು ಯಾವುದೋ ಒಂದು ನನಗೂ ಅವರು ಒಂದು ಘಟನೆ ನಡೆಯುತ್ತೆ. ಒಂದು ಚಿಕ್ಕ ಪಾತ್ರ ಚೆನ್ನಾಗಿದೆ. ಸಿನಿಮಾ ಹೇಗಿದೆ ಅಂತ ನೀವೇ ಒಂದು ನೋಡಿ ಆ ಸಿನಿಮಾ ಸೂಪರ್. ಒಂದೇ ಮಾತಲ್ಲಿ ಯಾಕೆಂದ್ರೆ ನಾನು ಸ್ಟೇಜ್ ಮೇಲೆ ಮಾತಾಡಿಲ್ಲ ಇವತ್ತರೆಗೂ. ಹಾಗಾಗಿ ಇದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದು. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಶ್ವಿನ್ ಸರ್, ಪೊಲೀಸ್ ಅಂದ್ಕೊಳ್ಳೆ ನೀವು ಸಡನ್ ಆಗಿ ನಮ್ಗೆ ಈಗ ನೆನಪಾಗೋದು ಕಾಮನ್ ಆಗ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಹೇಗಿತ್ತು ನಿಮ್ಮ ಪಾತ್ರ? ಒಂದು ಸ್ವಲ್ಪ ಮುಂದೆ ಬರಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಅಂಬರೀಷ್ ಸರ್ ಅಭಿಮಾನಿ, ಅಂಬರೀಷ್ ಅಣ್ಣನ ಅಭಿಮಾನಿ, ಅಂಬರೀಷ್ ಸರ್ ಅಭಿಮಾನಿ. ಸೊ ಹೋಪಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಈ ಸಿನಿಮಾಗೆ ನಾನೇ ಸರ್ ನನಗೆ ಒಂದು ಪಾತ್ರ ಬೇಕೇ ಬೇಕು ಅಂದರೆ ನನಗೆ ಸೆಟ್ಟಿಗೆ ಬರೋವರೆಗೂ ನಾವು ಏನು ಹೇಳಿಲ್ಲ, ಗೊತ್ತಿದ್ದು ಕಾನ್ಫಿಡೆನ್ಸ್ ಇತ್ತು ನನಗೆ ಅವ್ರ ಬಗ್ಗೆ. ಬಟ್ ಇಲ್ಲಿ ಪೊಲೀಸ್ ಬೇರೆ ಸಿನಿಮಾಗಳು ಮಾಡಿರ್ಬೋದು, ಇದು ಅಂಬರೀಷ್ ಸರ್ ಸಿನಿಮಾದಲ್ಲಿರೋ ಪೊಲೀಸ್ ಸ್ವಲ್ಪ ಬೇರೆ ಇರುತ್ತೆ. ಸೊ ನೀವು ಅದರ ತೆರೆ ಮೇಲೆ ನೋಡಬೇಕು. ಯಾಕೆಂದರೆ ಅವರು ಸುಮ್ಮನೆ ಏನು ಸೃಷ್ಟಿ ಮಾಡಲ್ಲ. ಸೊ ಆ್ಯಂಡ್ ಅಜಯ್ ಅವ್ರ ಜೊತೆ ನಾನು ಸ್ಫೂರ್ತಿ ಕಾಲೇಜಲ್ಲಿ ಮಾಡಿದ್ದೆ. ಈ ಕ್ಲಬ್ಬೊಂದೆಲ್ಲ ಹೋದಾಗ ನೋಡ್ಕೊತಿದ್ದೆ ಮೆಂಬರ್ಶಿಪ್ ಸಿಗುತ್ತೋ ಸಿಗಲ್ವ ಅಂತ. ಬಟ್ ಅವ್ರು ಪ್ರೊಡ್ಯೂಸ್ ಮಾಡೋ ಸಿನಿಮಾದಲ್ಲಂತೂ ಮಾಡಿದೆ. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಒಂದು ಮೆಂಬರ್ಶಿಪ್, ನಮ್ಗೆ ಆಗಲ್ಲ. ಸೊ ಅಟ್ಲೀಸ್ಟ್ ಅವರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದೀನಿ. ಕುಮಾರ್ ಸರ್ ಕರೆದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಟೀಮ್ ಸೂಪರ್ ಆಗಿದೆ. ಸುದೀಪ್ ಸರ್ ಜೊತೆ ನಿಮಗೆ ಗೊತ್ತು, ಮೋಸ್ಟ್ ಸ್ಪಾಂಟೇನಿಯಸ್ ಆ್ಯಕ್ಟರ್, ಡೈಲಾಗಿಂಗ್ ಅವರು. ಸೊ ಓವರಾಲ್ ಟೀಮ್ ಚೆನ್ನಾಗಿತ್ತು. ಸೊ ನಾನು ಅಂಬರೀಷ್ ಸರ್ ಜೊತೆ ವರ್ಕ್ ಮಾಡೋಲ್ಲ. ಸೊ ಹಂಗಾಗಿ ಐ ವೆರಿ ಹ್ಯಾಪಿ. ರೋಲ್ ಚೆನ್ನಾಗಿದೆ ಸಿನಿಮಾದಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಸರ್, ಥ್ಯಾಂಕ್ ಯು. ಕೊಕ್ಕರೆ ಇಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ಆಪರ್ಚುನಿಟಿ ಕೊಡಲಿಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಅಂಬರೀಷ್ ಸರ್, ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಇದರಲ್ಲಿ ಒಂದು ಚಿಕ್ಕ ಪಾತ್ರ ಕೊಕ್ಕರೆ ಅಂತ. ಸೊ ಕೊಕ್ಕರೆಗೆ ಕಾಳು ಎಷ್ಟು ಮುಖ್ಯನೋ ಸೊ ಅಷ್ಟೇ ಆ ಒಂದು ಪಾತ್ರ ನೀವು ನೋಡಿದ್ರೆ ಕೊಕ್ಕರೆ ಹಿಂಗೂ ಇರುತ್ತಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಜುಲೈ 19 ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಿ ಬಂದು ನಮ್ಮ ಸಿನಿಮಾನ ಅರಸಿ ಅಂತ ಕೇಳ್ಕೊಂಡು ಇಷ್ಟಪಡ್ತೀನಿ. ನಾನು ಮಾಧ್ಯಮರಿಗೆ ಥ್ಯಾಂಕ್ ಯು ಸೊ ಮಚ್. ತುಂಬ ಜಾಸ್ತಿ ಮಾತಾಡಿದ್ರೆ ಅಲ್ಲಿಂದ ನಾನು ನೋಡಿದ್ದೇನೆ. ಥ್ಯಾಂಕ್ ಯು. ಹೊಸ ತಂಡ ಇದು, ಅದು ಕುಮಾರನ ಕಳೆದು ಡೈರೆಕ್ಟ್ರಿಗೆ ಥ್ಯಾಂಕ್ ಯು, ಪ್ರೊಡ್ಯೂಸರ್ ರವಿ ಸರ್ ಥ್ಯಾಂಕ್ ಯು. ಕಾಳು ಪಾತ್ರ ಈ ಥರ ವಿಭಿನ್ನವಾಗಿದೆ, ಒಳ್ಳೆಯ ಕ್ಯಾರೆಕ್ಟ್ರು. ಅಂಬರೀಷ್ ಸರ್ ತುಂಬ ಸೆನ್ಸಿಟಿವ್ ಆಗಿ ಕ್ಯಾರೆಕ್ಟರನ್ನು ಮಾಡಿಸಿದ್ದಾರೆ.
ಆಮೇಲೆ ಇದು ಡಾರ್ಕ್ ಶೇಡ್ ಇರುವಂಥ ಸಿನಿಮಾ ಮತ್ತು ಕ್ಯಾರೆಕ್ಟರ್ ಸಹಿತ, ಯಾಕಂದರೆ ಎರಡೂ ಹೋಗುತ್ತೆ. ಒಂದು ಡಾರ್ಕ್ ಕಾಮಿಡಿ ಥರದ ಸಿನಿಮಾ, ಹಾಗಾಗ್ಬಿಟ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಬಂದಿದೆ. ಥ್ಯಾಂಕ್ ಯು. ಬೇರೆ ಥ್ಯಾಂಕ್ ಯು. ಇಲ್ಲ ಹೇಳ್ಬೇಕಾದ್ರೆ ನಮ್ಮ ಕರ್ತವ್ಯ ಅದು. ಪೃಥ್ವಿಯವರು ನನಗಲ್ಲಿ ಶೂಟಿಂಗ್ ಸೆಟ್ಟಿಗೆ ಬಂದಾಗ ಗೊತ್ತಾಗಿತ್ತು ಇವರು ಕಿಂಗ್ಸ್ ಕ್ಲಬ್ ಮಗ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ಹಂಗೆ ನಡ್ಕೊಂಡಿಲ್ಲ, ಅದು ತುಂಬ ಮುಖ್ಯವಾದ ವಿಷಯ. ಹಾಗಾಗ್ಬಿಟ್ಟು ಅವ್ರಿಗೆ ಥ್ಯಾಂಕ್ ಯು. ಯಾಕಂದರೆ ನಮ್ಗೆ ಆವಾಗ ಬಂದಾಗ ಹಾಗಾಗ್ಬಿಟ್ಟು ಥ್ಯಾಂಕ್ ಯು. ಅವಾಗ ಬಂದಾಗ ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ. ಕಿಸ್ಸಿಂದ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ. ಎಲ್ಲ ನಮ್ಮ ಬ್ರದರ್ಸ್ ಇವರು, ಶ್ಯಾಮಣ್ಣ, ರವಿಯಣ್ಣ ಎಲ್ಲ. ಗುಡ್ ಲಕ್. ನಿಮ್ಗೆ ಏನೇನು ನಮ್ಗೆ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಸರು, ಶ್ಯಾಮ್ ಸರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಟರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆ್ಯಂಬುಲೆನ್ಸ್ ಬರ್ತಾರಲ್ಲ, ಹಂಗೆ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿದ್ದೆ. ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ, ಸಿನಿಮಾದವನು ಅಲ್ಲ. ನಾನು ಈ ಕಡೆ ಪೇಂಟ್ ಕೆಲಸ ಮಾಡಲ್ಲ, ಸಿನಿಮಾ ಕೆಲಸ ಮಾಡಲ್ಲ ಅಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ದ ದಿನಗಳಲ್ಲಿ ನನ್ನನ್ನು ತಮ್ಮನ ಥರ ಪ್ರತಿಯೊಂದು ಸಿನಿಮಾಗೂ ನಮ್ಮ ಹುಡುಗ ಇದ್ದಾನೆ, ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ಪುಷ್ ಮಾಡಿದ್ದು ನಮ್ಮ ಕುಮಾರಣ್ಣ. ಮೊಬೈಲ್ ಬಿಡಿ. ಸೀರಿಯಸ್ಲಿ ನಾನು ಯಾರಿಗೂ ಗೊತ್ತಿದ್ದಿರೋ ಕಾಲಗಳಲ್ಲಿ ಕುಮಾರಣ್ಣ ಯಾರು ಸಿಕ್ಕೂ ನಮ್ಮ ಹುಡುಗ ಒಬ್ಬವನೇ ಅಂತಂದು ಫೋನ್ ಮಾಡಿ ನೀನು ಹೋಗು ಅಂತ ಕಳಿಸ್ತಿದ್ರು. ಹಂಗೆ ಕಿಸ್ ಸಿನಿಮಾಲ್ಲಿ ನನ್ನ ಪಾತ್ರ ಕೊಡಿಸಿದ್ದು ಕುಮಾರಣ್ಣನೇ. ಈ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡೋಕ್ಕೆ ಪ್ರಮುಖ ಪಾತ್ರ ಕುಮಾರಣ್ಣಂದು. ಅಲ್ಲಿಂದ ಇಲ್ಲಿಗೆ ಅದಾದಮೇಲೆ ಅಂಬರೀಷ್ ಸರ್ ಪರಿಚಯ. ಅಂಬರೀಷ್ ಸರ್ ಪರಿಚಯ ಆಗೋಕ್ಕೆ ಮುಂಚೆನೇ ಯಶ್ ಶೆಟ್ಟಿ ನನಗೆ ಹೇಳಿದ್ದ ಅಂಬರೀಷ್ ಸರ್ ಬಗ್ಗೆ, ಮಗ ನೀನು ಬೇಜಾನ್ ಡೈರೆಕ್ಟರ್ಗಳು ನೋಡಿದ್ಯಾ, ಅಂಬರೀಷ್ ಸರ್ ಥರ ಒಬ್ಬರು ನೋಡೇ ಇರಲ್ಲ ಅಂತ. ಸುದೇ ಈ ಕಡೆ ನೋಡ್ಕೊಂಡು ಅವರು ಒಂಥರ ಈ ರಿಂಗ್ ಮಾಸ್ಟರ್ ಇದ್ದಂಗೆ, ಯಾವುದನ್ನು ಬೇಕಾದ್ರೂ ಪಳಗಿಸ್ತಾರೆ. ಆ ಥರದೊಂದು ಡೈರೆಕ್ಟ್ರು, ತುಂಬ ಡಿಸಿಪ್ಲಿನ್ ಡೈರೆಕ್ಟ್ರ್ ಅವರು. ನಾನು ಯೂಶುವಲ್ ಆಗಿ ಮೊನ್ನೆನೂ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ ಎಷ್ಟು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ, ನಾವು ಬೋಗಿಕ್ಕಿಲ್ಲ, ನಾವು ಬಾಡಿಗೆಗೆ. ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ನನ್ನ ಪ್ಯಾಕೇಜ್, ಅದು ಏನು ಬೇಕಾದ್ರೂ ಆಗಲಿ. ಇವ್ರದ್ರಲ್ಲಿ ಕುಮಾರಣ್ಣ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಪ್ಯಾಕೇಜ್ ಥರದೊಂದು ಬಂತು. ನಾನು ಆಗ ಅಂಬರೀಷ್ ಸರ್ಗೆ ಹೇಳಿದೆ, ಸರ್ ಬೇಡ ಸರ್, 15 ದಿನ ಅಂತಾರೆ, 20 ದಿನ ಮಾಡ್ತಾರೆ, ಸೊ ನಾನು ಹಂಗಾಗಿ ಮಾಡಲ್ಲ, ನನಗೆ ಡೈಲಿ ಬೇಜಸ್ ಇದ್ದರೆ ಮಾಡ್ತೀನಿ, ಮಾಡೋದಿಲ್ಲ ಅಂತ. ಆಗ ಸರ್ ಹೇಳಿದರು, 16 ದಿನನೋ 15 ದಿನನೋ ಡೇಟ್ ಕೊಟ್ಟಿದ್ದೆ, ನಾನು ನೆನಪಿಲ್ಲ ಸರ್. 16 ದಿನಕ್ಕೆ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಬಿಡ್ತೀನಿ ಅಂತ ಸರ್ ಹಿಂಗೆ ಹೇಳ್ತಾರೆ ಸರ್ ಅದೆಲ್ಲ ಅಂತ. 16ನೇ ದಿನ ಮೋಸ್ಟ್ಲಿ 1 ಅವರ್ ಮುಂಚೆ ನಂದು ಕಂಪ್ಲೀಟ್ ಮುಗಿಸಿ 1 ಅವರ್ ಮುಂಚೆ ಬಿಟ್ಕೊಟ್ಟಿದ್ದೀನಿ ಸರ್, ನೀವು ಓಡ್ಬೋದು ಅಂತ ಹೇಳಿದಂಥ ಡೈರೆಕ್ಟರ್ ಅವರು. ಹಿಂಗೆ ಯಾವುದೋ ಹೀರೋಯಿನು, ಹಿಂಗೆ ಯಾವುದೋ ಚೆನ್ನಾಗಿ ರ್ಯಾಂಕರ್ ಬಂದರೆ ಹಾಕ್ಸೋದಿ ಮನೆಗಡೆ ಅಂತ. ನಾನು ಮನೆಗೆ ಇದೆಲ್ಲ ಹೇಳ್ಕೊಳ್ಳೋದು, ಲಂಡನ್ ಹೋಯ್ತಾ ನಾನು ಹೋಗ್ತಿದ್ದೀನಿ, ಕಟ್ ಮಾಡಿದ್ರೆ ಹೈದ್ರಾಬಾದಲ್ಲಿ ಮುಂದುವರಿಸ್ತೀನಿ. ಹಂಗೆ ಒಂದೇ ಸತಿ ಫಾರಿನ್ಗೆ ಹೋಗಿದ್ದು ನಾನು, ಸುನಿ ಸರ್ ಎಲ್ಲ. ಅದೊಂದು ರಾಜ್ ಕಾಪಿಯಿಂದ ಅಲ್ಲಿ ನನ್ನ ಅದ್ಭುತ ಕಲೆ ಸುನಿ ಸರ್ ಒಬ್ಬರಿಗೆ ಗೊತ್ತು, ನಾಟ್ ಔಟ್ ಆಗದೆ ಯಾವ ರೇಂಜಿಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ. 2 ವರ್ಷದ ಒಡನಾಟ. ಆಮೇಲೆ ಅವನು ಕೆನಡಾಗೆ ಹೋಗಿ ಇದು ಆ್ಯಕ್ಟಿಂಗ್ ಅದೆಲ್ಲ ಕಲ್ತ್ಕೊಂಡ್ಬಂದ. ಸರಿ, ನಾನು ಇಲ್ಲಿಂದ ಒಂದ್ಸರಿ ಫೋನ್ ಮಾಡಿದಾಳೆ, ಹಿಂಗಿದೆ ನೀವು ಮಾಡಬೇಕು ಅಂತ. ಬಾ ಮಗ, ನೀನು ಕೆನಡಾ ಕಲ್ತಿದ್ಯಾ, ನಾನು ಇಲ್ಲೇ ಕನ್ನಡದಲ್ಲಿ ಕಲ್ತಿದ್ದೀನಿ, ಕನ್ನಡನ ನೋಡ್ಬಿಡೋದಪ್ಪ. ಅದು ಪಾತ್ರ ಸ್ನೇಕ್ ಸೀನಾ, ಸರ್ ಶ್ಯಾಮ್ ಹೃದಯದಲ್ಲೇ ಇದೆ ಸ್ನೇಕ್ ಸೀನಾ ಅನ್ನೋ ಒಂದು ಪಾತ್ರ. ಆ ವಿಡಿಯೋ ಅಂತ ಒಂದು ಕೆಲಸ ಇಲ್ಲ ಆ ರೇಂಜಿಗೆ ಕನ್ಫ್ಯೂಷನ್. ಆಮೇಲೆ ರಚನಾ ಅವ್ರದ್ದು ನಂದು ಹೀರೋದೇ ತುಂಬ ಕಾಂಬಿನೇಷನ್ಗಳಿದ್ದು ಇದರಲ್ಲಿ. ತುಂಬ ಖುಷಿಯಾಗಿತ್ತು. ತುಂಬ ಚೆನ್ನಾಗೂ ನೋಡ್ಕೊಂಡಿದ್ದಾರೆ ನನ್ನ. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ರವೇಣ ಪಾಪ ಒಂದು 5-5 ಲಕ್ಷದ್ದು ಸಿಲ್ವರ್ ಕಾರ್ಡು ಕೊಟ್ಟಿದ್ದಾರೆ. ಕ್ಲಬ್ಗೆ ಮೆಂಬರ್ ಆಗ್ಬಿಡೋ, ಖುಷಿಯಾಗಿ ಓಡಾಡ್ಕೊಂಡಿರುವಂಥ. ಥ್ಯಾಂಕ್ ಯು ರವೇಣ ಅದಕ್ಕೂ. ಅಶ್ವಿನ್ ಸರ್ ಹೇಳಿದಂಗೆ ನಾವು ಕಾರ್ಡೆಲ್ಲ ತೊಗೊಳಕ್ಕಾಗಲ್ಲ, ಬಟ್ ಇನ್ನೂ ಸಿನಿಮಾ ಒಂದ್ಸರಿ ಹಾಕೊಂಡು ನೋಡೋರು ಖುಷಿ ಆಯಿತು ಅಂತೇಳಿ ಒಂದಿನ ಪ್ರೀತಿಯಿಂದ ಕರೆದು ಹೋಗುವಂಥ 10 ವರ್ಷ ನೀನು ಯಾಕೆ ಅಲ್ಲಿ ವಯಸ್ಸೊಳಗೆ ಕುಡಿತೀಯ, ಆರಾಮಾಗಿ ಕಿಂಗ್ಸ್ ಕ್ಲಬ್ಬಲ್ಲೇ ಊಟ ಮಾಡಿಕೊಂಡು ಕುಡ್ಕೊಂಡು ಇಲ್ಲೇ ಚೆನ್ನಾಗಿರು ಅಂತ. ಸೊ ಥ್ಯಾಂಕ್ ಯು ಅದಕ್ಕೂ. ಥ್ಯಾಂಕ್ ಯು ಅಂಬರೀಷ್ ಸರ್. ನಮಸ್ಕಾರ. ನಂದು ಪಾತ್ರ ನಾಟ್ ಔಟ್ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ. ಹೆಸರು ಶ್ರೀದೇವಿ. ಹೀರೋ ಬಂದು ಶ್ರೀ ಅಂತ ಕರೀತಾ ಇರ್ತಾರೆ, ಆ್ಯಂಡ್ ನರಸಿಂಹ ಅಂತಲೂ ಕರೀತಾ ಇರ್ತಾರೆ. ಶ್ರೀ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ನನ್ನ ಪಾತ್ರ ಮೇನ್ಲಿ ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದನೇ ನಮ್ಮದು
ಒಂದು ಪೇರ್ ನಡೀತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಒಬ್ಬರು ಬರ್ತಾರೆ ಕ್ಯಾರೆಕ್ಟರ್ ಬರ್ತಾರೆ, ಸ್ನೇಕ್ ಸಿನಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ. ಸೊ ನಮ್ಮಿಬ್ಬರು ಕಾಂಬಿನೇಷನು ಚೆನ್ನಾಗಿದೆ, ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದರೆ ನಮ್ಮಿಬ್ಬರದು ರಿಲೇಷನು ಅಷ್ಟೇ ಚೆನ್ನಾಗಿದೆ. ತುಂಬ ಜಗಳ ಆಡ್ತಾ ಇರ್ತೀವಿ. ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಒಂಥರ ತುಂಬ ಟೆನ್ಷನ್ ತಗೊಳ್ಳೋವಂಥ ಒಂದು ಪಾತ್ರ. ಎಲ್ಲದಕ್ಕೂ ಈಗ ಮನೇಲಿ ಹಿಂಗೆ ಅಮ್ಮಂದಿರು ಎಲ್ಲ ನಿಮ್ಮ ಹೆಂಡತಿ ಹಿಂಗೆ ಎಲ್ಲ ಅಯ್ಯೋ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಅದು ಇದು ಅಂತ ಕೇಳ್ಕೊಂಡು ಟೆನ್ಷನ್ ಪಡ್ಕೊಂಡಿರ್ತಾರೋ ನಿಮ್ಮ ಮನೆ ಬರೋವರೆಗೂ. ಹಾಗೆ ಇವಳು ಕೂಡ ನಡ್ಕೋತಾ ಇರ್ತಾಳೆ. ಆ್ಯಂಡ್ ಒನ್ ಆಫ್ ಪ್ರಾಮಿನೆಂಟ್ ರೋಲ್ ಅಂತಲೇ ಹೇಳ್ಬೋದು ಅಂಬರೀಷ್ ಸರ್ ನಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಎಲ್ಲ ಅತಿಥಿಗಳಿಗೂ, ಕಿಟ್ಟಿ ಸರ್ ಇದಿದ್ರೆ ಹೇಳ್ತಾ ಇದ್ದೆ ಇವಾಗ, ಅವ್ರದ್ದು ಚಿಕ್ಕ ವಯಸ್ಸಿಂದ ಅವ್ರಿಗೆ ಬಿಂಬಾದಲ್ಲಿ ನಾನು ಒಂದು ಲಾಯರ್, ಅವ್ರ ಕಿರಿಯರ ಕಟಾಕಟೆ ಅಂತ ಒಂದು ನಡೆಸ್ತಾ ಇದ್ರು. ಕಟಾಕಟೆಯಲ್ಲಿ ಕೂತ್ಕೊಂಡಾಗ ಚಿಕ್ಕ ಹುಡುಗ ಲಾಯರ್ ಅವಾಗ ಪ್ರಶ್ನೆ ಕೇಳ್ತಿದ್ದೆ ಅವತ್ತು. ಬಟ್ ಅವ್ರ ಸಿನಿಮಾ ತುಂಬ ನೋಡಿದ್ದೀನಿ, ತುಂಬ ದೊಡ್ಡ ಫ್ಯಾನು. ನನ್ನ ಫ್ರೆಂಡ್ ಸರ್ಕಲಲ್ಲೂ ನಾನು ಅವ್ರ ಡೈಲಾಗ್ ತುಂಬ ಯೂಸ್ ಮಾಡ್ತೀನಿ, ಚೆನ್ನಾಗಿದೆಯಾ ಅಂತ. ಸೊ ಆ್ಯಂಡ್ ಸುನಿ ಸರ್, ಯು ಆರ್ ರಿಯಲಿ ಸಿಂಪಲ್ ಇನ್ ಯುವರ್ ರಿಯಲ್ ಲೈಫ್ ಆಲ್ಸೋ. ಲೈಕ್ ವೆರಿ ಥ್ಯಾಂಕ್ಸ್ ಸರ್. ಕರೆದಿದ ತಕ್ಷಣ ಲೈಕ್ ಯು ಕೇಮ್ ಆ್ಯಂಡ್ ಯು ಸಪೋರ್ಟೆಡ್, ನಮಗೆ ಸಪೋರ್ಟ್ ಮಾಡಿದ್ರಿ. ಸೊ ವೆರಿ ಪ್ರೌಡ್. ಮತ್ತು ಎಲ್ಲ ನನ್ನ ಸಹ ಕಲಾವಿದರಿಗೆ, ಡೈರೆಕ್ಟರ್ ಅಂಬರೀಷ್ ಸರ್ಗೆ, ಎಲ್ಲ ನನ್ನ ಆಪ್ತರಿಗೂ ಮತ್ತು ರಾಷ್ಟ್ರಕೂಟ ಸಂಸ್ಥೆಯ ಪ್ರೊಡ್ಯೂಸರ್ಸ್ ಆದಂಥ ರವಿಕುಮಾರ್ ಸರ್ ಮತ್ತು ಶಂಶುದ್ದೀನ್ ಸರ್ಗೆ ಅಜಯ್ ಪೃಥ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಾನೇ ಕಳಿಸಿದ್ರು. ಈ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಪುರುಷೋತ್ತಮನ ಪ್ರಸಂಗ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಮತ್ತು ನನ್ನ ಕ್ಯಾರೆಕ್ಟರು ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊತಾ ಇದ್ದೀನಿ. ಸೊ ಇದು ಒಂದು ಡಾರ್ಕ್ ಹ್ಯೂಮರ್ ಅಂತ ಹೇಳಿದ್ದೆ. ಸೊ ಇದೊಂಥರ ಒಂದು ಕಷ್ಟ, ಸ್ಕ್ರೀನ್ ಮೇಲೆ ಕಷ್ಟಪಡ್ತಿದ್ರು ಒಬ್ಬರು, ಅದು ಆಡಿಯನ್ಸ್ಗೆ ಕಾಮಿಡಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಸೊ ತುಂಬ ವಿಭಿನ್ನ ಕತೆ ಮತ್ತು ಪಾತ್ರ. ಸೊ ಥ್ಯಾಂಕ್ ಯು ಡೈರೆಕ್ಟರ್ ಅಂಬರೀಷ್ ಸರ್. ಮತ್ತು ನಮ್ಮ ಡ್ಯಾಡಿ ಯಾವಾಗಲೂ ಒಂದು ಮಾತು ಹೇಳೋರು, ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಳ್ಳೆ ಜನರ ಜೊತೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಟಾಪಲ್ಲಿ ಬರ್ತೀಯ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಒಳ್ಳೆ ತಂಡದ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದು ಜನ ಜುಲೈ 19 ಸೊ ರಿವ್ಯೂ ಕೊಡ್ತಾರೆ. ಸೊ ಹಾಗಾಗಿ ಹೇಳ್ದಂತ ನಾನು ಇನ್ನೊಂದು ಮಾತಾಡ್ತಾ ಇದ್ದೀನಿ. ತಮ್ಮ ಜೀವನ ಒಂದು 2-3 ವರ್ಷದ ಹಿಂದೆ ಒಂದು ಕರಾಳ ಒಂದು ಟೈಮಲ್ಲಿ ತಮ್ಮ ಜೀವದ ಒಂದು ಹಂಗು ಬಿಟ್ಟು ಬೇರೆಯವ್ರ ಜೀವ ಉಳಿಲಿ ಅಂತ ಗಾಡಿ ಓಡಿಸಿದ ಎಲ್ಲ ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಒಂದು ಪಾತ್ರ ನಿಮಗೆ ಅರ್ಪಣೆ ಸರ್. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ, ಬೆಂಬಲ ಈ ಒಂದು ಪುಟ್ಟ ಕನ್ನಡಿಗರ ಮೇಲೆ ಇರಲಿ ಅಂತ ಕೇಳ್ತಾ, ರಾಷ್ಟ್ರಕೂಟ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿ ತಾಯಿನ ಬೇಡ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಈ ಒಂದು ನಾಟ್ ಔಟ್ ಸಿನಿಮಾ ಆ್ಯಕ್ಚುಲಿ ಇಲ್ಲೇ ಲಾಸ್ಟ್ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಬೇರೆ ಬೇರೆ ಒಂದು ಕಾರಣಗಳಿಂದ ಅಂದರೆ ಎಲೆಕ್ಷನ್ ಆಯಿತು, ಸ್ವಲ್ಪ ಪ್ರೋಸೆಸ್ ಎಲ್ಲ ಸ್ಲೋ ಆಯಿತು. ಈಗ ರಿಲೀಸ್ಗೆ ರೆಡಿಯಾಗಿ 19ಕ್ಕೆ ಬರ್ತಾ ಇದ್ದೀವಿ. ನನ್ನ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ನನ್ನ ಜೊತೆ ಕೆಲಸ ಮಾಡಿರೋ ನನ್ನ ಟೆಕ್ನಿಷಿಯನ್ಸ್ ಎಷ್ಟೇ ನಾನು ಅಂದರೆ ಈ ಕೊನೆಯಲ್ಲಿ ನಾನು ಯಾಕೆ ಒಬ್ಬ ಡೈರೆಕ್ಟ್ರು ಮಾತಾಡ್ತಾ ಇದ್ದೀನಿ ಅಂದರೆ, ಆರ್ಟಿಸ್ಟ್ಗಳು ಸಿನಿಮಾ ಶುರು ಆಗಬೇಕಾದ್ರೆ ಒಬ್ಬ ನಿರ್ದೇಶಕ ಬೇಕು. ಸಿನಿಮಾ ಮುಗ್ದಾದ್ಮೇಲೆ ಪ್ರಚಾರಕ್ಕೆ ನಿರ್ದೇಶಕರಿಗಿಂತ ನಟರು ಬೇಕು. ಅದಕ್ಕೋಸ್ಕರ ಫಸ್ಟು ನಟರೆಲ್ಲ ಮಾತಾಡಿದ್ರು. ನಿರ್ದೇಶಕರು ಏನಂದರೆ ನಮ್ಮ ಕೆಲಸ ಮುಗ್ದೋಗಿದೆ, ಇನ್ನೇನಿದ್ರು ಪ್ರಚಾರಕ್ಕೆ ನಟರು ಬೇಕು, ಆಮೇಲೆ ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಬೇಕು. ನನ್ನ ಜೊತೆ ಕೆಲಸ ಮಾಡಿರೋಂಥ ಒಂದು ಟೀಮ್ ಇದೆ. ರವಿಶಂಕರ್ ಸರ್ ಜೊತೆ ಒಂದು ಟೀಮ್ ವರ್ಕ್ ಮಾಡಿತ್ತು. ಅವ್ರನ್ನೂ ಕೂಡ ಒಂದು ವೇದಿಕೆಗೆ ಬನ್ನಿ ಪ್ಲೀಸ್. ಫಸ್ಟ್ ನಾನು ಶುರು ಮಾಡಿದ್ದು ಈ ಕತೆ ಬರೆಯೋದಕ್ಕೆ ಲಾಕ್ಡೌನಲ್ಲಿ. ಫಸ್ಟ್ ಲಾಕ್ಡೌನ್ ಆದಾಗ ಮನೇಲಿ ಒಬ್ಬನೇ ಕೂತಿದ್ದಾಗ ಚಿಕ್ಕ ಚಿಕ್ಕ ಕಥೆಗಳು ಬರೆಯೋಕ್ಕೆ ಶುರು ಮಾಡಿದೆ. ಲಾಕ್ಡೌನ್ ಸ್ಟೋರಿ ಅಂತ ಲಾಕ್ಡೌನ್ ಕಥೆಗಳು ಅಂತ ಬರೆಯೋದಕ್ಕೆ ಶುರು ಮಾಡಿದೆ. ಅದು ಇನ್ಸ್ಟಾಗ್ರಾಮ್ದಲ್ಲಿ ನಾನು ಹಾಕೋದಕ್ಕೆ ಶುರು ಮಾಡಿದೆ. ಆ ಟೈಮಲ್ಲಿ ಈ ಒಂದು ಲೈನ್ ನನಗೆ ತಲೆಗೆ ಬಂತು. ಆ ಲೈನ್ ನನಗೆ ಡೆವಲಪ್ ಮಾಡಿದ್ಮೇಲೆ ಹಾಗೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ಆಗೋದಿದೆ, ಕಾಲಾಂತಕ ಅನ್ನೋ ಒಂದು ಸಿನಿಮಾ, ಅದು ರೆಡಿ ಇದೆ. ಆ ಸಿನಿಮಾನ ನಮ್ಮ ಕುಮಾರ್ ಸರ್ ಅವರು DTS ಅಲ್ಲಿ ನೋಡಿದ್ರು. ಓಕೆ, ಅವರ ಸ್ನೇಹಿತರ ನಿರ್ಮಾಪಕರು ಅವರು ಆ ಸಿನಿಮಾ ನೋಡಿದಾದ್ಮೇಲೆ ಕರೆದ್ರು, ಇಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ. ಸರಿ ಅಂತ ಬಂದು ರವಿ ಸರ್ನ ಮೀಟ್ ಮಾಡಿ ಕಥೆನ ನರೇಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯಿತು. ಒಂದು ಕತೆ ಚೆನ್ನಾಗಿದೆ, ಲೈನ್ ಚೆನ್ನಾಗಿದೆ, ಶುರು ಮಾಡು ಅಂತ ಇಮಿಡಿಯೇಟ್ ಆಗಿ ಈ ಒಂದು ಕಥೆನ
ಸ್ಕ್ರೀನ್ ಪ್ಲೇ ಶುರು ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ನನಗೆ ಈ ನಾಟೌಟ್ ಅನ್ನೋ ಟೈಟ್ಲ್ ಯಾಕೆ ಇಟ್ಟಿದ್ದು ಅಂತಂದ್ರೆ ಕತೆಗೆ ಅಷ್ಟು ಪೂರಕವಾಗಿತ್ತು, ಮತ್ತೆ ಸಿನಿಮಾ ಟೈಟಲ್ ಯಾವಾಗಲೂ ಕೂಡ ಕಮರ್ಷಿಯಲ್ ಆಗಿರಬೇಕು, ಆಡಿಯನ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗಬೇಕು, ಮತ್ತೆ ಹೇಳೋದಕ್ಕೆ ಸುಲಭ ಇರಬೇಕು. ಯಾವಾಗಲೂ ನಾವು ಆಟದಲ್ಲಿ ನಾಟೌಟ್ ಅನ್ನ ನೋಡಿರ್ತೀವಿ, ಬಟ್ ಜೀವನದ ಆಟದಲ್ಲಿ ಯಾವತ್ತೂ ಕೂಡ ಔಟ್ ನಾಟೌಟ್ ಅನ್ನ ನಾವು ನೋಡೋದಕ್ಕಾಗಲ್ಲ. ಯಾಕಂದ್ರೆ ಆಟದಲ್ಲಿ ಅಂಪೈರ್ ಯಾವತ್ತೂ ಕೂಡ ಫೀಲ್ಡ್ ಅಂಪೈರು ಎದುರುಗಡೆ ಇರ್ತಾರೆ, ಥರ್ಡ್ ಅಂಪೈರು ಗ್ಯಾಲರಿಯಲ್ಲಿ ಕೂತಿರ್ತಾರೆ, ಅವ್ರ ಡಿಸಿಷನ್ ಯಾವಾಗಲೂ ಕೂಡ ನಮ್ ಕಣ್ಣು ಕಾಣಿಸ್ತಾ ಇರುತ್ತೆ. ಬಟ್ ಜೀವನದ ಅಂಪೈರ್ ಯಾರು ಅನ್ನೋದು ಯಾವತ್ತೂ ಕೂಡ ಯಾರಿಗೂ ಗೊತ್ತಿರಲ್ಲ. ಯಾವಾಗ ಏನಾಗುತ್ತೆ, ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅನ್ನೋದು ಮನೆಯಿಂದ ಒಂದು ಸ್ಟೆಪ್ ಹೊರಗಡೆ ಇಟ್ಟಾಗಲೇ ನಮ್ಗೆ ಗೊತ್ತಾಗೋದು. ಅದು ಏನಾಗ್ಬೋದು ನಮ್ಮ ಜೀವನದಲ್ಲಿ ಅನ್ನೋದು ಯಾವತ್ತೂ ಕೂಡ ಯಾರು ನಿರೀಕ್ಷಣೆ ಮಾಡಿರಲ್ಲ. ಒಂದೊಂದು ನಿಮಿಷನೂ ಕೂಡ ಅಷ್ಟೇ ಅಮೂಲ್ಯವಾಗಿರುತ್ತೆ. ಆಮೇಲೆ ಆ ಡಿಸಿಷನ್ಸ್ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ತಗೊಳ್ಳೋಂಥ ಒಂದು ಡಿಸಿಷನ್ಸ್ ಇರುತ್ತೆ. ಕೆಲವೊಂದು ಸಿಚುವೇಶನ್ ಅಲ್ಲಿ ಆಕ್ಸಿಡೆಂಟ್ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಆಗೋದು. ಕೆಲವೊಂದು ತಕ್ಷಣ ತಗೊಳ್ಳೋಂಥ ನಿರ್ಧಾರಗಳಿರುತ್ತಲ್ಲ, ಆ ನಿರ್ಧಾರಗಳೇ ಈ ಒಂದು ನಾಟೌಟ್ ಒಂದು ಟೈಟಲ್ ಅನ್ನ ನನ್ನ ತಲೆಯಲ್ಲಿ ಬರೋದಕ್ಕೆ ಕಾರಣ, ಮತ್ತೆ ಸಿನಿಮಾಗೆ ಇಡೋದಕ್ಕೂ ಕಾರಣ. ಆ ರೀತಿಯ ಸನ್ನಿವೇಶಗಳು ಈ ಸಿನಿಮಾಲಿ ಇದೆ, ಅದಕ್ಕೋಸ್ಕರನೇ ನಾಟೌಟ್ ಅನ್ನ ಟೈಟಲ್ ಇಟ್ಟಿದ್ದು. ಈ ಸಿನಿಮಾಗೆ ಒಂದು ಪ್ರಮುಖ ಪಾತ್ರ ಬೇಕಿತ್ತು. ಅದಕ್ಕೆ ರವಿ ಸರ್ಗೆ ಫಸ್ಟ್ ಹೇಳಿದೆ ನಾನು, ಸರ್ ಈ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು ಸರ್, ಯಾಕಂದ್ರೆ ರವಿಶಂಕರ್ ಸರ್ ಮಾಡಿರೋ ಕ್ಯಾರೆಕ್ಟರ್ ಫಸ್ಟ್ ರಿಷಬ್ ಶೆಟ್ಟಿ ಸರ್ ಮಾಡಬೇಕಿತ್ತು. ರಿಷಬ್ ಶೆಟ್ಟಿ ಸರ್ಗೆ ರವಿ ಸರ್ ತುಂಬಾ ಕ್ಲೋಸ್ ಇದ್ರು, ಅದಕ್ಕೆ ರವಿ ಸರ್ಗೆ ಹೇಳಿದೆ ಇಲ್ಲ ಅವ್ರ ಅಪ್ರೋಚ್ ಮಾಡಿ ಸರ್ ಅಂತ. ಸರಿ ಅಂತ ರವಿ ಸರ್ ರಿಷಬ್ ಶೆಟ್ಟಿ ಸರ್ಗೆ ಫೋನ್ ಮಾಡಿದ್ರು, ಮಾಡಿ ಮಾತಾಡಿದ್ರು. ಅವರು ಕಾಂತಾರ ಸಿನಿಮಾ ಶೂಟಿಂಗ್ ಅಲ್ಲಿದ್ರು, ಶೂಟಿಂಗ್ ಏನು ಫೈನಲ್ ಸ್ಟೇಜ್ ಅಲ್ಲಿ ಇದ್ರು. ಇಲ್ಲ ಒಂದು ಸ್ವಲ್ಪ ಶೆಡ್ಯೂಲ್ ಕಷ್ಟ ಆಗ್ಬೋದು ಹಾಗೆ ಅಂತ. ಆಮೇಲೆ ಆಪ್ಷನ್ಸ್ ಬರ್ತಾ ರವಿಶಂಕರ್ ಸರ್ ಫೈನಲ್ ಆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ಅದಾದ್ಮೇಲೆ ನಮ್ಮ ಹೀರೋ ಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು ಕ್ಯಾರೆಕ್ಟರ್ ಆಗಿನೇ, ಅಂದ್ರೆ ನನ್ನ ಮಗ ಅಂತ ಅವರು ಫಸ್ಟ್ ಚೇಂಬರ್ ಅಲ್ಲಿ ಇವತ್ತು ನನಗೆ ಪರಿಚಯ ಮಾಡಿಸ್ಲಿಲ್ಲ. ಈ ಹುಡುಗ ಇದ್ದಾನೆ, ಈ ಹುಡುಗನ್ ಒಂದು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಎಲ್ಲ ನರೇಷನ್ ಎಲ್ಲ ಆದ್ಮೇಲೆ ಮಾತಾಡಿದ್ಮೇಲೆ ಕುಮಾರಣ್ಣ ಹೊರಗಡೆ ಬಂದಾದ್ಮೇಲೆ ಅವ್ರ ಮಗನೇ ಇದ್ರಿ ಅವರು ಅಂತ. ಓ ಹೌದಾ ಅಂತ. ದೆನ್ ನಾನು ಹೀರೋ ಇಬ್ರು ಕೂತು ಆ ಸಿನಿಮಾ ಬಗ್ಗೆ ಕತೆ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಫೈನಲಿ ಅವ್ರ ಬಗ್ಗೆ ತಿಳಿದಾಗ ಗೊತ್ತಾಯ್ತು ಈ ಒಂದು ಕತೆಗೆ ಆಕ್ಚುಲಿ ಶೂಟ್ ಆಗ್ತಾರೆ ಅಂತ. ಏನಕ್ಕೆ ಅಂದ್ರೆ ನನ್ನ ಆಂಬುಲೆನ್ಸ್ ಡ್ರೈವರ್ ಕ್ಯಾರೆಕ್ಟರ್ನ ಏನ್ ಬರ್ದಿದ್ನೋ ಅಲ್ಲಿ ಯಾವುದೇ ರೀತಿಯಲ್ಲೂ ಹೀರೋಯಿಸಮ್ ಇಲ್ಲ, ಸ್ಟಾರ್ ಕ್ಯಾಸ್ಟ್ ಬೇಕಿಲ್ಲ. ಒಬ್ಬ ದೊಡ್ಡ ಸ್ಟಾರ್ ತಗೊಂಡು ಆ ಒಂದು ಕ್ಯಾರೆಕ್ಟರ್ಗೆ ಫಿಟ್ ಮಾಡೋ ಅವಶ್ಯಕತೆ ನನಗೆ ಬೇಕಿದ್ದಿಲ್ಲ. ಯಾಕಂದ್ರೆ ಕತೆ ಅಷ್ಟು ಡಿಮ್ಯಾಂಡ್ ಮಾಡ್ತಾ ಇತ್ತು. ಒಂದು ಸಿಂಪಲ್ ಕ್ಯಾರೆಕ್ಟರು, ಅದು ಐಟು ಪರ್ಸನಾಲಿಟಿ ಅಥವಾ ಏನು ಬೇಕಿಲ್ಲ ನನಗೆ. ಒಂದು ಒಳ್ಳೆ ಆರ್ಟಿಸ್ಟ್ ಬೇಕಿತ್ತು. ಆ ಆರ್ಟಿಸ್ಟ್ ಅವರಲ್ಲಿ ಇತ್ತು. ಯಾಕಂದ್ರೆ ಅವ್ರ ಹಿಂದಿನ ಸಿನಿಮಾ ಅಲ್ಲಿ ಆಲ್ರೆಡಿ ಆಕ್ಟಿಂಗ್ ಮಾಡಿದ್ರು, ಮತ್ತೆ ಕೆನಡಾಲಿ ಒಂದು ಆಕ್ಟಿಂಗ್ ಕೋರ್ಸ್ ನ ಮುಗಿಸ್ಕೊಂಡಿದ್ದು ಅನುಭವ ಇತ್ತು. ಆ ಅನುಭವದ ಮೇಲೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಬ್ಬ ನಿರ್ದೇಶಕನಿಗೆ ಗೊತ್ತಾಗುತ್ತೆ ಇವರು ಈ ನನ್ನ ಕ್ಯಾರೆಕ್ಟರ್ಗೆ ಶೂಟ್ ಆಗ್ತಾರೆ ಅಂತ. ನಾನು ಆಗ್ಲೇ ಓಕೆ ಮಾಡಿದೆ. ಅದಾದ್ಮೇಲೆ ಉಳಿದಿದ್ದ ಪಾತ್ರವರ್ಗ ಬಂತು. ನನ್ನ ಒಂದು ಚಿಕ್ಕ ರೂಮ್ ಅಲ್ಲಿ ಸ್ಟೋರಿ ರೀಡಿಂಗ್ ಹೇಳೋದಕ್ಕೆ ಸುದೀವ್ ಬಂದ್ರು. ಅವರ ಗೆಟಪ್ ನೋಡಿದ ತಕ್ಷಣ, ಯಾಕಂದ್ರೆ ನಾನು ಫಿಸಿಕಲಿ ಯಾವತ್ತೂ ಮೀಟ್ ಮಾಡಿದ್ದಿಲ್ಲ. ಮಾಮೂಲಿ ಟ್ರೋಲ್ಗಳೆಲ್ಲ ಡೈಲಾಗ್ಗಳು ಹೊಡಿತಾ ಇರ್ತಾರೆ ಸಿಕ್ಕಾಪಟ್ಟೆ. ಓಕೆ, ಆ ಡೈಲಾಗ್ಗಳು ಟ್ರೋಲ್ಗಳು ಆಗ್ತಾ ಇರುತ್ತೆ. ಆ ಟೈಮೆಲ್ಲ ಮೀಟ್ ಮಾಡಿದ್ದೆ. ಯಶಕ್ತಿ ಹೇಳಿದ್ರು ಇಲ್ಲ ಸ್ನೇಕ್ ಸೀನಾನೆ ಅಂತ ಬರುತ್ತೆ. ನಮ್ಮ ಸುದಿ ಬಂದು ಮೀಟ್ ಮಾಡಿದ್ದು ನರೇಶನ್ ಕೊಟ್ಟೆ. ಅವರು ಫಸ್ಟ್ ಬಂದಿದ್ದು ಬಿಲ್ಡಪ್, ಯಾಕಂದ್ರೆ ಟಗರು ಇಟ್ಟಾಗ್ಬಿಟ್ಟಿತ್ತು, ಮತ್ತೆ ಈ ಕಡೆ ಸಲಗ ಇಟ್ಟಾಗ್ಬಿಟ್ಟಿತ್ತು. ಸಾವಿತ್ರಿ ಪಾತ್ರ ಬಂದು ಕಾರ್ ಇಳಿಸಿ ಡೈರೆಕ್ಟರ್ ಓಕೆ ಫುಲ್ ಬಿಲ್ಡಪ್ ಅಲ್ಲಿ ಬಂದು ಏನ್ ಕತೆ, ಯಾಕಂದ್ರೆ ಸುಮಾರು ಜನ ಕತೆ ರೆಡಿ ಕೊಡ್ತಾ ಇರ್ತಾರೆ. ನಾನು ಅಷ್ಟೇ ಸರ್, ನಾನು ಒಂದ್ ಸ್ವಲ್ಪ ವೈದಲ್ಲೇ ಸರ್ ಈ ತರ ಅಂತ ಬಿಟ್ಟು ಎಲ್ಲ ನರೇಶನ್ ಕೊಟ್ಟಾದ್ಮೇಲೆ ಸರ್ ನಾನು ಮಾಡ್ತೀನಿ ಸರ್ ಇದು ಓಕೆ ಡೇಟ್ಸ್ ಸರ್ ಪರವಾಗಿಲ್ಲ ಸರ್ ಡೇಟ್ ಬಿಡಿಸ್ಕೊಬರ್ತೀನಿ. ಏನಕ್ಕೆ ಇವರು ಅಂದ್ರೆ ಫಸ್ಟ್ ನನಗೆ ಅನ್ಸಿದ್ದು ಡೇಟ್ ಸಿಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಒಂದು ಇಂಡೈರೆಕ್ಟ್ ಆಗಿ ನಮ್ಮ ಟೀಮಲ್ಲಿ ಹೇಳಿದ್ರು. ಆದ್ರೆ ತುಂಬಾ ಬಿಸಿ ಇದಾರೆ ಅಂತ ಕೂಡ ಬಳಸ್ಕೊಳ್ಳಲ್ಲ, ದುಡಿಸ್ಕೋತೀನಿ ಅಂತ. ಯಾಕಂದ್ರೆ ದುಡ್ಡು ಕೊಡ್ತೀನಿ ದುಡಿಸ್ಕೋತೀನಿ ಅಂತ. ದುಡಿಸ್ಕೊಂಡಿದ್ದೀನಿ ಹೆಂಗೆ ಅಂತಂದ್ರೆ ಆ ಪಾತ್ರನೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅವ್ರಿಗೆ ಪೇಮೆಂಟು ಕೂಡ ಅಷ್ಟೇ. ಪ್ರೊಡಕ್ಷನ್ ಹೌಸ್ ನಾನು ಮಾಡಿದ್ರೆ, ಅಂದ್ರೆ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನನ್ನ ಪ್ರೊಡಕ್ಷನ್ ಹೌಸ್ ಅಲ್ಲಿ ಯಾವ ಆರ್ಟಿಸ್ಟ್ಗಳು ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗ್ಬಾರ್ದು. ನಾನು ಫಸ್ಟ್ ಪ್ರೊಡಕ್ಷನ್ ಹೌಸ್ಗೆ ಹೇಳೋದೇ ಅದನ್ನ. ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ವಿಚಾರ ಆಗಿರ್ಬೋದು, ಸಿನಿಮಾ ಕ್ಲೀನ್ ಆಗಿ ಮುಗಿಬೇಕು ಅಂದ್ರೆ ನಾನು 30 ದಿನ ಟೈಮ್ ಕೊಟ್ಟಿದ್ರು. 32 ಡೇಸ್ ಟೈಮ್ ಕೊಟ್ಟಿದ್ದು. ಇದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತಿದ್ರು. ಆ ಬಜೆಟ್ ಅಲ್ಲಿ ಅದು ಪ್ಲಾನಿಂಗ್ ಆಗಿ ಅವ್ರ ಡೇಟ್ಸ್ ಕೂಡ ಅಷ್ಟೇ ಫಿಕ್ಸ್ ಮಾಡಿದ್ದು ಅದೇ ಬಜೆಟ್ ಅಲ್ಲಿ ಮಾಡಿದ್ರು. ಹೇಳಕ್ ಹೋದ್ರೆ ಸಿಕ್ಕಾಪಟ್ಟೆ ಲೆಂತ್ ಆಗ್ಬಿಡುತ್ತೆ. ಯಾಕಂದ್ರೆ ಇನ್ನು 15 ದಿನ ಸಿನಿಮಾ ಇದೆ. 15 ದಿನ ಸಿನಿಮಾ ಇರೋದ್ರಿಂದ ಖಂಡಿತವಾಗ್ಲೂ ಆ ಪಾತ್ರಗಳೆಲ್ಲವೂ ನಾನು ಏನು ಹೇಳಕ್ ಹೋಗ್ತಾ ಇದೀನೋ ಎಲ್ಲಾ ಪಾತ್ರಗಳು ಕೂಡ ಅಲ್ಲಿ ಸಿಕ್ಬಿಡುತ್ತೆ. ಇದಾದ್ಮೇಲೆ ಸಿನಿಮಾ ಟೋಟಲಿ ಒಂದು ಡಾರ್ಕ್ ಹ್ಯೂಮರ್ ಸಿನಿಮಾ, ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಇಡೀ ಸಿನಿಮಾ ಅಲ್ಲಿ. ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಸುಮಾರು ಜನ ಸ್ಟಾರ್ಗಳನ್ನ ಟ್ರೈ ಮಾಡಿದ್ರು ನಮ್ಮ ಹೀರೋ.
ಯಾಕಂದ್ರೆ ಒಂದು 15 ದಿನ ಯಾರ್ಯಾರೋ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಸ್ಟಾರ್ ಹೆಸರು ಹೇಳ್ತಾ ಇಲ್ಲ, ಸುಮಾರು ಜನ ಸ್ಟಾರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇವತ್ತು ನಾಳೆ ಮೀಟಿಂಗ್ ಕೂಡ ಸಿಗ್ಲಿಲ್ಲ, ಒಬ್ಬ ಮ್ಯಾನೇಜರ್ ಕಾಂಟ್ಯಾಕ್ಟು ಸಿಗ್ಲಿಲ್ಲ, ಸಿಕ್ಕಿದವರು ಕೂಡ ರೆಸ್ಪಾನ್ಸು ಮಾಡಲಿಲ್ಲ. ಓಕೆ, ಒಂದು ಕಾಲಲ್ಲಿ ಈ ನನ್ನ ನಾಟ್ಔಟ್ ಸಿನಿಮಾದ ಟ್ರೈಲರ್ ಲಾಂಚ್ನ ಮಾಡಿಕೊಟ್ಟಂತ ನನ್ನ ನಿರ್ದೇಶಕರು ಸುನಿ ಸರ್. ಆಕ್ಚುಲಿ ಅವ್ರಿಗೆ ಅವರಿಗೆ ಯಾಕಂದ್ರೆ ಒಬ್ಬ ನಿರ್ದೇಶಕನ ಒಂದು ಜವಾಬ್ದಾರಿ, ಒಬ್ಬ ನಿರ್ದೇಶಕನ ಕಷ್ಟ ಒಬ್ಬ ನಿರ್ದೇಶಕರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಸಿನಿಮಾನ ಎಷ್ಟು ಜವಾಬ್ದಾರಿಯಿಂದ ನಾವು ಕಟ್ಟಿರ್ತೀವಿ, ಆ ಕನಸುಗಳು ಎಷ್ಟಿರುತ್ತೆ, ಎಷ್ಟು ದಿನ ಅವರ ಶ್ರಮ ಇರುತ್ತೆ, ಅವೆಲ್ಲವೂ ಕೂಡ ಆ ನಿರ್ದೇಶಕರಿಗೆ ಗೊತ್ತಿರುತ್ತೆ. ಆ ನಿರ್ದೇಶಕರಿಗೆ ನಾನು ಒಂದು ಕಾಲ್ ಮಾಡಿದೆ, ಹೀರೋ ಮಾತಾಡಿರೋ, ಆಮೇಲೆ ನಾನು ಮಾಡಿದೆ, ಸರ್ ನಂದೇ ಸಿನಿಮಾ, ಅಪ್ರೀಶ್ ನಿಂದ ಸಿನಿಮಾ, ಬರ್ತೀನಿ ಅಂತ. 100% ಸಕ್ಸಸ್ಫುಲ್ ಸಿನಿಮಾ ಆಗತ್ತೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡಿರುವಂತಹ ಸಿನಿಮಾ. ನನ್ನ ಗೆಳೆಯನ ಬಗ್ಗೆ ಹೇಳಬೇಕು ಅಂತಂದ್ರೆ, ಹುಡುಗಾಟಕ್ಕೆ ತುಂಟಾಟಕ್ಕೆ ಅದೆಲ್ಲ ಇಲ್ಲದೆ ತುಂಬಾ ಸೈಲೆಂಟ್ ನೇಚರ್, ತುಂಬಾ ಸೈಲೆಂಟ್ ಕಾಮಾಗಿ ಬಂದಂತಹ ಹುಡುಗ. ಬಟ್ ಶ್ರಮ ಪಡಕ್ಕೆ ಯಾವುದೇ ರೀತಿ ಏನೇ ಕಷ್ಟ ಬಂದ್ರು ಅದಕ್ಕೆ ಕುಗ್ದೆ ಶ್ರಮ ಪಟ್ಟು ಇಲ್ಲಿವರೆಗೆ ಬಂದಿರೋದು. ಇದು 2ನೇ ಸಿನಿಮಾ, ಡೆಫಿನೆಟ್ಲಿ ನಾಟ್ಔಟ್ 100% ಹಿಟ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರು ಬೇಕಿಲ್ಲ ಮುನ್ನುಗ್ಗೋಕೆ, ಇಲ್ಯಾರು ಎದುರಾಳಿ ಬೇಗಕ್ಕೆ. ದಮ್ಮಿದೆ ಅನ್ಬೇಡ, ಧಮ್ಕಿ ಕೊಡ್ಬೇಡ, ಮೈ ಮರೆತು ಮರಿಬೇಡ. ನೆನಪಿಡು ನಾ ಸೈಲೆಂಟ್ ಅಂತ, ನಾ ಸ್ಮೈಲಿಂಗ್ ಅಂತ, ದಾರಿಲಿ ಸಿಗಬೇಡ. ಫೀಲ್ ದ ಪವರ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಧನ್ಯವಾದಗಳು.